ಹಲೋ ಗೈಸ್, ಎಲ್ಲರಿಗೂ ಇವತ್ತನೇ 65ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತು ಸೂಪರ್ ಆಗಿರೋ ಬೆಂಕಿ ಟೆಕ್ ನ್ಯೂಸ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ವಿಡಿಯೋ ತಪ್ಪದೆ ಒಂದು ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ಎಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ವಿಡಿಯೋ. ಬನ್ನಿ ತರ ಮಾಡಿದ ನಮ್ಮ ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ, ಹಾಗೂ ಕೂಡ ಈ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆದ್ರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ ಮಾಡಿದ ನಮ್ಮ ಟಾಪಿಕ್ ಶುರು ಮಾಡೋಣ. ಮೊದಲನೇ ನ್ಯೂಸ್ಗೆ ಹೋಗೋಣ. ಮೊದಲನೇ ನ್ಯೂಸ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಈ ನ್ಯೂಸ್ ಕೇಳಿ ಸ್ವಲ್ಪ ಬೇಜಾರಾಯ್ತು ನನಗೆ. ಈ ನ್ಯೂಸ್ ಬಂದ್ಬಿಟ್ಟು ಮಾತಾಡ್ಬೇಕಂತ ಅಂದ್ರೆ ಈ ಘಟನೆ ಬೆಂಗಳೂರು ನಡೀತು. ಅದು ಹೆಗ್ಗಡೆ ವನಪುರದಲ್ಲಿ ಎಂಬ ಒಂದು ಹಳ್ಳಿಲಿ ರಾಜೇಶ್ಕರ್ ಒಬ್ಬ ವ್ಯಕ್ತಿ ಇದ್ದ. ಅವನು 9 ವರ್ಷ ಮುಂಚೆ ಒಂದು ಜರ್ಮನ್ ಶೆಪರ್ಡ್ ನಾಯಿನ ಪರ್ಚೇಸ್ ಮಾಡಿದ್ದ. ಅದರ ಹೆಸರು ಬೌನ್ಸಿ ಅಂತ. ಆ ಬೌನ್ಸಿ ಐತಲ್ಲ, ಬೌನ್ಸಿ ಮತ್ತೆ ರಾಜೇಶ್ಕರ್ ಇವರಿಬ್ರು ಬಾಂಡ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. 9 years. ಅದಾದ್ಮೇಲೆ ಬೌನ್ಸಿಗೆ ಒಂದ್ ಸ್ವಲ್ಪ ಹೆಲ್ತ್ ಕಂಡೀಷನ್ ಅಥವಾ ಹೆಲ್ತ್ ಇಶ್ಯೂ ಆಗಿ ಅದು ಸತ್ತೋಯ್ತು, ಅಂದ್ರೆ ಮರಣ ಹೊಂದಿತ್ತದು. ಸೊ ಇದರಿಂದ ಏನಾಯ್ತು, ರಾಜೇಶ್ಕರ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಅವ್ರಿಗೆ. ಅದ್ರಗೋಸ್ಕರ ಅವ್ರ ನಾಯಿ ಕತ್ತಿಗೆ ಚೇಂಜ್ ಹಾಕಿದ್ರಲ್ಲ, ಆ ಚೇನ್ ಎತ್ಕೊಂಡು ಅವರೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಈ ಘಟನೆಯಲ್ಲಿ ಏನ್ ಕೇಳ್ಬೋದು ಅಂತ ಅಂದ್ರೆ ಸಿಂಪಲ್ ಆಗಿ ಆ ಬಾಂಡ್ ಇದೆಯಲ್ಲ, ಆ ಬಾಂಡ್ ತುಂಬಾ ಟೈಟ್ ಆಗಿತ್ತು. ಆದ್ರೆ ಒಂದಿಲ್ಲ ಅಂದ್ರೆ ಒಂದು ಬಿಟ್ಟು ಹೋಗುತ್ತೆ. ಸೊ ಅದ್ರಗೋಸ್ಕರ ಪ್ರಿಪೇರ್ ಆಗಿರ್ಬೇಕು ನಾವು. ಸೊ ಈ ರೀತಿ ಎಲ್ಲ ಮಾಡ್ತಾರೆ ತುಂಬಾ ಜನ. ಆಕ್ಚುಲಿ ಈ ರೀತಿ ಮಾಡಬೇಡಿ, ಆದ್ರೆ ಪ್ರಿಪೇರ್ ಆಗಿರ್ಬೇಕು. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಆದರೆ ಈ ಘಟನೆ ಕೇಳಿ ನಂಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಅಂತ ಹೇಳ್ಬೋದು. ಮತ್ತೆ ಇನ್ನು ನೆಕ್ಸ್ಟ್ ಹೋಗೋಣ. ಎರಡನೇ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಈ ನ್ಯೂಸ್ ಕೂಡ ಕೇಳಿ ನಂಗೆ ತುಂಬಾ ಬೇಜಾರಾಯ್ತು. ಇದ್ರ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಒಂದು ಘಟನೆ ನಡೆದಿದೆ ಆಸ್ಟ್ರೇಲಿಯಾದಲ್ಲಿ. ಇದ್ರ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಒಬ್ಬ ಗರ್ಲ್ ಅಂದ್ರೆ ಒಬ್ಬ ಮಹಿಳೆ ಇದ್ರು, ಅವ್ರಿಗೆ 12 ವರ್ಷ. ಅವರು ಹೆಸರು ಎಡಿಯಲ್ ಬಾಯ್ಡ್ ಅಂತ. ಸೊ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಇವ್ರಿಗೆ ರೇಗಿಸ್ತಾ ಇದ್ರು ಅಥವಾ ಸೈಬರ್ ಬುಲ್ಲಿಂಗ್ ಮಾಡ್ತಿದ್ರು. ಸೊ ಸೈಬರ್ ಬುಲ್ಲಿಂಗ್ ಮಾಡ್ತಾ ಏನಾಯ್ತು, ಅವಳು ಒಂದು ಡಿಸಿಷನ್ ತಗೊಂಡು ನನಗೆ ಈ ಸೈಬರ್ ಬುಲ್ಲಿಂಗ್ ಇಷ್ಟ ಆಗ್ತಿಲ್ಲ ನನಗೆ, ತುಂಬಾ ಜನ ಈ ರೀತಿ ರೇಗಿಸ್ತಿದ್ದಾರೆ ನನಗೆ ಅಂತ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ತುಂಬಾ ಜನ ಈ ರೀತಿ ರಿಪೋರ್ಟ್ಸ್ ಬರ್ತಾ ಇರುವಂತದ್ದು. ಸೊ ತುಂಬಾ ಜನ ಇವನ್ US ನಲ್ಲಿ ಈ ರೀತಿ ಒಂದು ಘಟನೆ ನಡೆದಿರುವಂತದ್ದು. ಎಸ್, ಒಬ್ಬ ಹುಡುಗ ಈ ರೀತಿ ಸೂಸೈಡ್ ಮಾಡ್ಕೊಂಡಿದ್ದೇನೆ. ಸೊ ಈ ರೀತಿ ತುಂಬಾ ರಿಪೋರ್ಟ್ಸ್ ಜಾಸ್ತಿ ಆಗ್ತಾ ಇರುವಂತದ್ದು. ಯಾರೇ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಸೈಬರ್ ಬುಲ್ಲಿಂಗ್ ಮಾಡ್ಲಿ, ಅವ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಕ್ ಹೋಗ್ಲೇಬೇಡಿ ನೀವು. ಮತ್ತಿನ್ನೊಂದು, ಯಾರ ಸೈಬರ್ ಬುಲ್ಲಿಂಗ್ ಮಾಡ್ತಾರೋ ದಯವಿಟ್ಟು ಯಾರಿಗೂ ಸೈಬರ್ ಬುಲ್ಲಿಂಗ್ ಮಾಡಕ್ ಹೋಗ್ಬೇಡಿ. ಎಂತಕಂತ ಅಂದ್ರೆ ಅವ್ರ ಫೀಲಿಂಗ್ಸ್ ಕೂಡ ತುಂಬಾ ಹರ್ಟ್ ಆಗುತ್ತೆ. ಈ ರೀತಿ ಎಲ್ಲ ಕೆಲಸ ಅವರು ಮಾಡ್ತಾರೆ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ನಮ್ಮ ಮೂರನೇ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಈ ನ್ಯೂಸ್ ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ನ್ಯೂಸ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಪೋಕೋನಿಂದ ಕೆಲವೊಂದು ಲೀಕ್ಸ್ ಬಂದಿರುವಂತದ್ದು. ಅದು ಪೋಕೋ X7 ಈ ಸೀರೀಸ್ ಲಾಂಚ್ ಆಗ್ತಾ ಇರುವಂತದ್ದು ಜನವರಿ 9ನೇ ತಾರೀಕಿಗೆ. ಈ ಸೀರೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದ್ರ ಸ್ಪೆಕ್ಸ್ ಲೀಕ್ ಆಗಿರುವಂತದ್ದು. ಇದು ಬ್ಯಾಟ್ರಿ ಮ್ಯಾಚ್ ಸಖತ್ತಾಗಿರುತ್ತಂತೆ. ಮತ್ತೆ ಇನ್ನೊಂದು ಬ್ರೈಟ್ನೆಸ್ ಬಂದ್ಬಿಟ್ಟು 6000 ನಿಟ್ಸ್ ಬ್ರೈಟ್ನೆಸ್ ತರ್ತಾರಂತೆ. ಹಾಗೂ ಕೂಡ ಈ ಮಾಡೆಲ್ ಬೇಸ್ ಮಾಡೆಲ್ ಪ್ಲಸ್ ಟಾಪ್ ಮಾಡೆಲ್ ಎರಡರಿಗೂ ಮೀಡಿಯಾಟೆಕ್ ಡೈಮೆನ್ಸಿಟಿ ಪ್ರಾಸೆಸರ್ ತರ್ತಾರಂತೆ. ಸೊ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬೋದು. ಆದ್ರೆ ಈ ಫೋನು ಪೋಕೋದವ್ರು ಹೇಳೋ ಪ್ರಕಾರ ತುಂಬಾ ಫ್ಲಾಗ್ಶಿಪ್ ಆಗಿರುತ್ತಂತೆ, ತುಂಬಾ ಚೆನ್ನಾಗಿರುತ್ತಂತ. ಕಾದ್ ನೋಡೋಣ ಲಾಂಚ್ ಆಗದೆ ಎಂತ ಪ್ರೈಸ್ ಇರುತ್ತೆ, ಎಂತ ಸ್ಪೆಸಿಫಿಕೇಶನ್ಸ್ ಇರುತ್ತಂತ. ಸೊ ಅದ್ರ ಬಗ್ಗೆ ಅನ್ಬಾಕ್ಸಿಂಗ್ ಬೇಕಂತ ಅಂದ್ರೆ ಕಮೆಂಟ್ಸ್ ತಿಳಿಸಿ, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಅನ್ಬಾಕ್ಸಿಂಗ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಹೋಗೋಣ ನಮ್ಮ 4ನೇ ಟೆಕ್ ನ್ಯೂಸ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಈ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ A06 ಇದ್ರ ಬಗ್ಗೆ ಲೀಕ್ಸ್ ಬಂದಿರುವಂತದ್ದು. ಸ್ಕ್ರೀನ್ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ, ಇದೇ ಲೀಕ್ಸ್. ಸೊ ಇದ್ರ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದು 10,000 ರೂಪಾಯಿ ಅಥವಾ 10,000 ರೂಪಾಯಿ ಒಳಗಡೆ ತರ್ತಾರಂತೆ. 5G ಫೋನ್ ಇದು ಬಜೆಟ್ ಆಗಿರುತ್ತಂತೆ. ಸೊ ಚೆನ್ನಾಗಿರುತ್ತಂತೆ, ಮೀಡಿಯಂ ಆಗಿರುತ್ತೆ ಸ್ಪೆಕ್ಸ್, ಅದು ನನಗೆ ಇಷ್ಟ ಆಗುತ್ತೆ. ಮತ್ತೆ ಈ ಪರ್ಟಿಕ್ಯುಲರ್ ಮೊಬೈಲ್ ಲಾಂಚ್ ಡೇಟು ಒಂದು ಮಾರ್ಚ್ ಅಥವಾ ಏಪ್ರಿಲ್ ಬಿಟ್ವೀನ್ ಬರ್ಬೋದು ಅಂತ ಒಂದು ರೂಮರ್ಸ್ ಬರ್ತಾ ಇರುವಂತದ್ದು. ಕಾದ್ ನೋಡೋಣ ಯಾವಾಗ ಈ ಪರ್ಟಿಕ್ಯುಲರ್ ಮೊಬೈಲು ಸ್ಯಾಮ್ಸಂಗ್ ಅವರು ಅಫಿಷಿಯಲ್ ಆಗಿ ಡೇಟ್ ಕೊಟ್ಟು ಸ್ಪೆಸಿಫಿಕೇಶನ್ಸ್ ಕೊಟ್ಟು ಲಾಂಚ್ ಮಾಡ್ತಾರಂತ. ನಾನು ಕೂಡ ತುಂಬಾ ವೇಟಿಂಗ್ ಇದ್ದೀನಿ ಈ ಮೊಬೈಲ್ಗೆ. ಇನ್ನು ನೆಕ್ಸ್ಟ್ ಹೋಗೋಣ ನಮ್ಮ ಕೊನೆಯ 5ನೇ ಟೆಕ್ ನ್ಯೂಸ್. ಈ 5ನೇ ಟೆಕ್ ನ್ಯೂಸ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಈ ನ್ಯೂಸ್ ಬಂದ್ಬಿಟ್ಟು ಸೂಪರ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ನ್ಯೂಸ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ, 31st ಡಿಸೆಂಬರ್ ನೈಟ್. ಸೊ ನ್ಯೂ ಇಯರ್ ಆಗೋ ಸಮಯದಲ್ಲಿ
ಏನಾಗಿದೆ ಅಂತ ಅಂದರೆ ರೆಕಾರ್ಡ್ ಆಗಿದೆ, ವರ್ಲ್ಡ್ ರೆಕಾರ್ಡ್. ಹೌದು, ಇದ್ರ ಬಗ್ಗೆ ಮಾತಾಡ್ಬೇಕಂತ ಅಂದರೆ ನೀವು ನಂಬಲ್ಲ, ಲಿಕ್ವೈರ್ ನಿಮಗೆಲ್ಲ ಗೊತ್ತಿರ್ಬೇಕಾ, ಎಣ್ಣೆ ಪದಾರ್ಥ ಅಲ್ಲ. ಸೊ ಎಣ್ಣೆ ಮಾಡ್ತಾರಲ್ಲ ಲಿಕ್ವೈರ್ ಪದಾರ್ಥ. ಸೊ ಆ ಪದಾರ್ಥ ಐತಲ್ಲ, ಆ ಪರ್ಟಿಕ್ಯುಲರ್ ಡೇನಲ್ಲಿ ತೆಲಂಗಾಣ ಸ್ಟೇಟ್ನಲ್ಲಿ ನೀವು ನಂಬಲ್ಲ 403 ಕೋಟಿ ಲಿಕ್ವೈರ್ ಸೇಲ್ ಆಗಿರುವಂಥದ್ದು. ಹೌದು, ಲಿಕ್ವೈರ್ ಅಂದರೆ ಎಣ್ಣೆ. ಈ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಅಷ್ಟು ಮಟ್ಟಿಗೆ ಲಿಕ್ವೈರ್ ಸೇಲ್ ಆಗಿರುವಂಥದ್ದು, ಅಷ್ಟು ಮಟ್ಟಿಗೆ ಕ್ರೇಜ್ ಇತ್ತಂತಾನೆ ಹೇಳ್ಬೋದು. ಮತ್ತು ಸೆಕೆಂಡ್ ಪ್ಲೇಸ್ ಪಡೆದಿದೆ ಅದು ಆಂಧ್ರ ಪ್ರದೇಶ್. 2 ದಿನ ಅದು 30 ಮತ್ತು 31. ಸೊ 2 ದಿನ ಸೇರಿಸಿ ಟೋಟಲ್ ಆಗಿ 200+ ಕ್ರೋರ್ ಕ್ರಾಸ್ ಆಗಿರುವಂಥದ್ದು ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಒಂದು ರೆಕಾರ್ಡ್ ಹೊಂದಿರುವಂಥದ್ದು ಅಂತಾನೆ ಹೇಳ್ಬೋದು. ಅಷ್ಟು ರೆಕಾರ್ಡ್ಸು. ಸೊ ಇಷ್ಟು ರೆಕಾರ್ಡ್ ಆಗಿರುವಂಥದ್ದು ನಮ್ಮ ಪರ್ಟಿಕ್ಯುಲರ್ ದೇಶದಲ್ಲಿ, ಅದು ಕೂಡ ವರ್ಲ್ಡ್ ರೆಕಾರ್ಡ್. ಅದು ನನಗೆ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಮತ್ತು ಇನ್ನೊಂದು ನೆಟ್ವರ್ಕ್ನಲ್ಲಿ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಿದೆ. ಸ್ಕ್ರೀನ್ ತೋರಿಸ್ತಾ ನೋಡ್ತಾ ಇರ್ಬೋದಲ್ಲ, ಇದೇ ವಿಡಿಯೋ ಅದು. ಸೊ ನಿಮಗೆಲ್ಲ ಗೊತ್ತಿರಬೇಕಲ್ಲ, ತೆಲಂಗಾಣ, ಆಂಧ್ರ ಪ್ರದೇಶ್ ಇಂಥ ಸ್ಟೇಟ್ಸ್ನಲ್ಲಿ ಈ ವಿಡಿಯೋ ತೆಗೆದಿರುವಂಥದ್ದು. ಸೊ ಲೊಕೇಶನ್ ಎಕ್ಸಾಕ್ಟ್ ಎಲ್ಲಿ ಅಂತ ಗೊತ್ತಿಲ್ಲ. ಆದರೆ ನ್ಯೂ ಇಯರ್ ದಿನದಲ್ಲಿ ಆದಮೇಲೆ ಇದನ್ನ ರೆಕಾರ್ಡಿಂಗ್ ತೆಗೆದಿದ್ದಾರೆ. ಅದು ಒಬ್ಬ ವ್ಯಕ್ತಿ ಚೆನ್ನಾಗಿ ಎಣ್ಣೆ ಹೊಡೆದು ಅಥವಾ ಲಿಕ್ವೈರ್ ಕುಡ್ದು ಅವರು, ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ, ಕಂಬಿ ಹಾಕಿರ್ತಾರಲ್ಲ ವೈಯರ್ಸು, ಅದ್ರ ಮೇಲೆ ಮಲ್ಕೊಂಡಿದ್ದಾರೆ. ಹೌದು, ನಿಮ್ಗೆ ಹೇಳ್ಬೋದು ಅವ್ರಿಗೇನು ಆಗಿಲ್ವಾ ಅಂತ. ಅವ್ರಿಗೇನು ಆಗಿಲ್ಲ, ಸೇಫ್ ಆಗೋರು, ಬಚಾವ್ ಆಗೋರು. ಕಾರಣವೇನಂತ ಅಂದರೆ ಫ್ಲೋ ಆಫ್ ಕರೆಂಟ್, ಅಂದರೆ ಆ ಕರೆಂಟಲ್ಲಿ ಆಫ್ ಇತ್ತು ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ. ಸೊ ಕರೆಂಟ್ ಏನು ಫ್ಲೋ ಆಗಿರಲಿಲ್ಲ. ಸೊ ಅವರು ಆರಾಮಾಗಿ ಬಚಾವಾದರು. ಆಮೇಲೆ ಅವರು ಕೆಳಗಡೆ ಇಳಿದ್ರು ಅಂತಲೇ ಹೇಳ್ಬೋದು ಸಹಾಯದಿಂದ. ಸೊ ಈ ಘಟನೆ ಕೇಳಿ ನನಗೆ ತುಂಬ ಅಂದರೆ ತುಂಬ ಆಶ್ಚರ್ಯ ಆಯಿತು. ಹಾಗೂ ಕೂಡ ಈ ವರ್ಲ್ಡ್ ರೆಕಾರ್ಡ್ ಕೇಳಿ ನನಗೆ ತುಂಬ ಅಂದರೆ ತುಂಬ ಶಾಕಿಂಗ್ ಆಯಿತು ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇಷ್ಟ ಆಯಿತು ಟೆಕ್ ನ್ಯೂಸ್. ಈ ಟೆಕ್ ನ್ಯೂಸಲ್ಲಿ ಯಾವ ಟೆಕ್ ನ್ಯೂಸ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟೇ ಫ್ರೆಂಡ್ಸ್ ಇಷ್ಟ ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.